ಅಂತರ್ಜಲ ಸಂರಕ್ಷಣೆಗೆ ಪಣತೊಟ್ಟು ಮಂಡ್ಯ ಜಿಲ್ಲೆಯಲ್ಲಿ ಕೆರೆ ಅಭಿವೃದ್ಧಿ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಸಂಘವು ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಯ ಜೊತೆಗೆ 10 ಹಲವು ಸಾಮಾಜಿಕ ಕಾರ್ಯದ ಮೂಲಕ ಗ್ರಾಮೀಣ ಭಾಗಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದೆ. ಬೇಸಿಗೆಯಲ್ಲಿ ನೀರಿಗೆ ತೊಂದರೆಯಾಗದಂತೆ ಸ್ವಂತ ಹಣದಲ್ಲಿ ಕೆರೆ ಅಭಿವೃದ್ಧಿ ಮಾಡಲಾಗಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಮಂಡ್ಯದ ಕೆರೆ ಅಭಿವೃದ್ಧಿಗೆ ಪಣತೊಟ್ಟ ಧರ್ಮಸ್ಥಳ ಸಂಘ. ಜಿಲ್ಲೆಯಲ್ಲಿ ಕೆರೆ ಪುನಶ್ವೇತನ ಮಾಡಿ ಗ್ರಾಮಕ್ಕೆ ಹಸ್ತಾಂತರ. ನಮ್ಮೂರ ಕೆರೆ ಯೋಜನೆಯಡಿ ಅಭಿವೃದ್ಧಿ. ಹೌದು, ರಾಜ್ಯದಲ್ಲಿ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ಹಾಗೂ ಗ್ರಾಮೀಣ ಭಾಗದ ಅಭಿವೃದ್ಧಿಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಆಶಯದಂತೆ ರಾಜ್ಯದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೆಸರಿನಲ್ಲಿ ಸಂಸ್ಥೆಯನ್ನ ತೆರೆಯಲಾಗಿದೆ. ಅದರಂತೆ ಕೃಷಿ ಪ್ರಧಾನ ಜಿಲ್ಲೆ ಎನಿಸಿರುವ ಸಕ್ಕರೆ ನಾಡು ಮಂಡ್ಯದಲ್ಲಿ ಈ ಸಂಸ್ಥೆ ತೆರೆದು ಆ ಮೂಲಕ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ವಿವಿಧ ಸಾಮಾಜಿಕ ಕಾರ್ಯದ ಮೂಲಕ ಅಭಿವೃದ್ಧಿಗೆ ಮುಂದಾಗಿದೆ. ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ಜೊತೆಗೆ ಜಿಲ್ಲೆಯಲ್ಲಿ ಕೆರೆಗಳ ಅಭಿವೃದ್ಧಿಗೆ ಈ ಸಂಸ್ಥೆ ಮುಂದಾಗಿದೆ. ರಾಜ್ಯದಲ್ಲಿ 700ಕ್ಕೂ ಹೆಚ್ಚು ಕೆರೆಯನ್ನ ಹೂಳೆತ್ತಿಸಿ ಕೆರೆ ಏರಿ ಭದ್ರಪಡಿಸಿ ಅಭಿವೃದ್ಧಿ ಮಾಡಿದೆ. ಅಲ್ಲದೆ ನಮ್ಮೂರ ಕೆರೆ ಯೋಜನೆ ಮೂಲಕ ಕೆರೆಗಳ ಪುನಶ್ಚೇತನಕ್ಕೆ ಮುಂದಾಗಿದೆ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಈ ಸಂಸ್ಥೆಯ ವತಿಯಿಂದ ಈಗಾಗಲೇ 20ಕ್ಕೂ ಹೆಚ್ಚು ಕೆರೆಗಳನ್ನ ತಮ್ಮ ಸಂಸ್ಥೆಯ ವತಿಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೂಳೆತ್ತಿಸಿ ಅಭಿವೃದ್ಧಿ ಮಾಡಿ ಗ್ರಾಮಕ್ಕೆ ಜನರ ಸಮ್ಮುಖದಲ್ಲಿ ಹಸ್ತಾಂತರಿಸಲಾಗಿದೆ. ಶ್ರೀರಂಗಪಟ್ಟಣ ತಾಲೂಕಿನ ತಡಗವಾಡಿ ಗ್ರಾಮದಲ್ಲಿ ರಾಜ್ಯದ 731ನೇ ಕೆರೆಯಾಗಿ ಅಭಿವೃದ್ಧಿ ಮಾಡಿದ್ದು, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಪುತ್ರಿ ಶ್ರದ್ಧಾ ಅಮಿತ್ ಆಸಕ್ತಿ ವಹಿಸಿ ಖುದ್ದು ಗ್ರಾಮಕ್ಕೆ ಬಂದು ಈ ಗ್ರಾಮದ ಕೆರೆಗೆ ತಾವೇ ಬಾಗಿಣವನ್ನ ಅರ್ಪಿಸಿ ತಮ್ಮ ಸಂಸ್ಥೆಯಿಂದ ಅಭಿವೃದ್ಧಿ ಮಾಡಿದ ಈ ಕೆರೆಯನ್ನ ಕ್ಷೇತ್ರದ ಮಾಜಿ ಶಾಸಕಿ ವಿಜಯಲಕ್ಷ್ಮಿ ಬಂಡಿಸಿದ್ದೇಗೌಡ ಸಮ್ಮುಖದಲ್ಲಿ ಊರ ಜನರಿಗೆ ಹಸ್ತಾಂತರ ಮಾಡಿದ್ದಾರೆ. ನಮ್ಮೂರು ನಮ್ಮ ಕೆರೆ ಯೋಜನೆ ಅಡಿಯಲ್ಲಿ ಈ ಸರ್ಕಾರಿ ಕೆರೆಯ ಕಾಮಗಾರಿಯಾಗಿ ಇವತ್ತು ಕೆರೆ ಹಸ್ತಾಂತರ ಕಾರ್ಯಕ್ರಮ. ಇಲ್ಲಿ ವಿಶೇಷವಾಗಿ ಇಲ್ಲಿಯ ಎಲ್ಲ ಸ್ಥಳೀಯರ ಜೊತೆಗೆ ಯುವಕ ಸಂಘದವರು ಸೇರಿಕೊಂಡು ಈ 30 ಎಕರೆ ಕೆರೆಯನ್ನು ಅಭಿವೃದ್ಧಿಗೊಳಿಸಿ ಅದನ್ನು ಹೂಳೆತ್ತಿ ಅದರ ಎಲ್ಲ ಕಸಕಡ್ಡಿಗಳನ್ನು ತೆರವುಗೊಳಿಸಿ ಇವತ್ತು ನಿಮ್ಮ ಮುಂದೆ ಇಷ್ಟು ಸುಂದರವಾಗಿ ಅದನ್ನು ಮಾಡಿದ್ದಾರೆ. ಅತಿ ಕಡಿಮೆ ವೆಚ್ಚದಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗಾಗಿ ಇದು ಕೆರೆಗಳು ನಮ್ಮ ಸಮಾಜಕ್ಕೆ ಯಾವತ್ತೂ ನಮ್ಮ ಪೂರ್ವಕರು ಕೊಟ್ಟಂತಹ ಆಸ್ತಿ. ಅದು ಎಲ್ಲ ಇಲ್ಲಿಯ ಜೀವಿಗಳಿಗೆ, ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಇಲ್ಲೆಲ್ಲ ಪ್ರಾಣಿ ಪಕ್ಷಿಗಳಿಗೆ, ಇಲ್ಲಿಯ ಮೀನುಗಳಿಗೆ, ಇಲ್ಲಿಯ ಎಲ್ಲ ಕೆರೆ ಬಾವಿಗಳಿಗೂ ಇದು ಜಲವನ್ನು ಸಮೃದ್ಧಿಗೊಳಿಸುವಂತಹ ಒಂದು ಆಸ್ತಿ ಇದು. ಹಾಗಾಗಿ ಇದು ಮುಂದಿನ ಜನಾಂಗಗಳಿಗೆ, ಇಲ್ಲಿಯ ಊರಿನವರಿಗೆ ಇದರಿಂದ ಹೆಚ್ಚಿನ ಲಾಭ ಆಗಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಇನ್ನು ತಮ್ಮೂರಿನ ಕೆರೆ ಅಭಿವೃದ್ಧಿ ಮಾಡಿ ಗ್ರಾಮದ ರೈತರು ಸೇರಿದಂತೆ ತಮ್ಮೂರಿನ ಜನರಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾಮಾಜಿಕ ಸೇವೆಯ ಮೂಲಕ ಸಾಮಾಜಿಕ ಕಳಕಳಿ ಮೆರೆಯುತ್ತಿರುವ ಈ ಸಂಸ್ಥೆಯ ಕೆಲಸಕ್ಕೆ ಗ್ರಾಮಸ್ಥರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಕೃತಜ್ಞತೆ ಸಲ್ಲಿಸುತ್ತಾ ಇಂತಹ ಸಾಮಾಜಿಕ ಕೆಲಸ ಕಾರ್ಯಗಳು ಪೂಜ್ಯರಿಗೆ ಮತ್ತು ಆಯುಸ್ಸು ಆರೋಗ್ಯ ಕೊಡಲಿ ಎಂದು ಶುಭ ಹಾರೈಸಿ ಸಂಸ್ಥೆಯ ಕೆಲಸವನ್ನ ಅಭಿನಂದಿಸಿದ್ದಾರೆ. ತುಂಬಾ ಜನಗಳಿಗೆ ತುಂಬಾ ಅನುಕೂಲ ಆಯ್ತದೆ. ಈ ಅವರು ಮಾಡ್ತಕ್ಕಂಥ ಸಾಮಾಜಿಕ ಅಭಿವೃದ್ಧಿ ಕೆಲಸಗಳಿಂದ, ಕೆರೆ ಉಳತ್ತು ಕೆಲಸದಿಂದ, ಕೆರೆ ನೀರು ಶೇಖರಣೆ ಜೊತೆಗೆ ಅಂತರ್ಜಲ ವೃದ್ಧಿ ಆಗೋದ್ರ ಜೊತೆಗೆ ರೈತರಿಗೂ ಕೂಡ ವ್ಯವಸಾಯಕ್ಕೆ ಹೆಚ್ಚಿನ ಅನುಕೂಲ ಆಗ್ತಾ ಇದೆ. ನಮ್ಮ ಕೆರೆ 32 ಎಕರೆ ಇತ್ತು. ಅದನ್ನು ಯುವಕ ಸಂಘದಿಂದ ನಾವು ಒತ್ತುವರಿ ತೆರವುಗೊಳಿಸಿದ್ದು. ಅದು ಹೂಳೆತ್ತೋದಕ್ಕೆ ನಮ್ಮಲ್ಲಿ ಅಮೌಂಟ್ ಸಾಕಾಗಿರಲಿಲ್ಲ. ಆವಾಗ ಧರ್ಮಸ್ಥಳ ಸಂಸ್ಥೆಯವರು ದೇವ ರೀತಿ ಬಂದು ಈ 15 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ಹೂಳೆತ್ತು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಸುಮಾರು 3 ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ. ಕಾಳೆನಹಳ್ಳಿಯಲ್ಲಿ ನಮ್ಮ ಮಾಯಪ್ಪನ ಕಟ್ಟೆ ಕೆರೆಯನ್ನು ಅಭಿವೃದ್ಧಿ ಮಾಡಿದ್ವಿ ಹೋದ ವರ್ಷ. ಈ ವರ್ಷದಲ್ಲಿ ಇಲ್ಲಿ ತಡಗವಾಡಿ ಕೆರೆಗಳನ್ನು ಆಯ್ಕೆ ಮಾಡಿಕೊಂಡು ಅದರ ಹೂಳೆತ್ತುವಂಥ ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಈಗ ಪ್ರತಿ ವರ್ಷದಲ್ಲಿ 1 ಅಥವಾ 2 ಎಲ್ಲಿ ಕೆರೆಗಳಿದೆಯೋ ಆ ಕೆರೆಗಳನ್ನು ಆಯ್ಕೆ ಮಾಡಿ ಸ್ಥಳೀಯರ ಸಹಕಾರ ಪಡೆದು ಅಲ್ಲಿರ್ತಕ್ಕಂಥ ಸ್ವಸಹಾಯ ಸಂಘ ಇರ್ಬೋದು, ಗ್ರಾಮ ಪಂಚಾಯಿತಿ ಅವರ ಸಹಕಾರವನ್ನು ಪಡ್ಕೊಂಡು ಆ ಕೆರೆಯಲ್ಲಿ ಇರ್ತಕ್ಕಂಥ ಹೂಳನ್ನು ತೆಗೆದು ಅವರಿಗೆ ಸ್ವಚ್ಛ ಮಾಡಿಕೊಡುವಂಥ ಕೆಲಸವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಾಡ್ತಾ ಬರ್ತಾ ಇದ್ದೇವೆ. ಈಗಾಗಲೇ ನಮ್ಮ ತಾಲೂಕಿರ್ಬೋದು, ಜಿಲ್ಲೆಯಲ್ಲಿ ಈಗ ರೈತರ ಅಭಿಪ್ರಾಯ ಹೇಗಿದೆ ಅಂದರೆ ತುಂಬ ಖುಷಿ ಪಡ್ತಾ ಇದ್ದಾರೆ. ಅವರಿಗೆ ನಾವು JCB ಮೂಲಕ ಆಯ್ಕೆ ಮಾಡಿಕೊಂಡು ಕೆರೆಯ ಹೂಳನ್ನು ತೆಗೆದುಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಂತರ ರೈತರು ಆ ಹೂಳನ್ನು ತಗೊಂಡೋಗಿ ಅವರ ಜಮೀನಿಗೆ ಬಳಕೆ ಮಾಡಿಕೊಳ್ಬೋದು, ಉಚಿತವಾಗಿ ಕೊಡುವಂಥದ್ದು. ಒಟ್ಟಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲೆಯಲ್ಲಿರುವ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಸಂಸ್ಥೆ ತನ್ನ ಸಾಮಾಜಿಕ ಕೆಲಸ ಕಾರ್ಯಗಳಿಂದಲೇ
ಜಿಲ್ಲೆಯ ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಸಕ್ಕರೆ ಜಿಲ್ಲೆಯಲ್ಲಿ ಜನರ ವಿಶ್ವಾಸಕ್ಕೆ ಪಾತ್ರವಾಗಿದೆ. ರಾಘವೇಂದ್ರ ಗಂಜಾಂ, ಜೀ ಕನ್ನಡ ನ್ಯೂಸ್, ಮಂಡ್ಯ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.